ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗೈಸ್, ಯಾರ್ಯಾರು ಲೈಕ್ ಮಾಡ್ತಿದ್ದೀರಾ? ಭಗವಂತ ನಿಮಗೆ ಆಯುಸ್ಸು ಆರೋಗ್ಯ ಕೊಟ್ಟು ಒಳ್ಳೇದು ಮಾಡಲಿ, ಹಾಗೆಯೇ ನಿಮ್ಮ ಸಕಲ ಸಂಕಷ್ಟಗಳನ್ನ ಕಳೀಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಯಾಕಪ್ಪ ಅಂತಂದರೆ ಈಗಿನ ಕಾಲದಲ್ಲಿ ನಾವು ಮಾತ್ರ ಚೆನ್ನಾಗಿರ್ಬೇಕು ಅನ್ನುವಂಥ ಕಾಲದಲ್ಲಿ ನೀವು ಇನ್ನೊಬ್ರ ಕಷ್ಟಕ್ಕೆ ನೆರವಾಗ್ತಿದ್ದೀರಾ ಅಂತಂದರೆ ದೇವ್ರು ನಿಮ್ಗೆ ಯಾಕೆ ಒಳ್ಳೇದು ಮಾಡೋದಿಲ್ಲ? ಖಂಡಿತವಾಗ್ಲೂ ಒಳ್ಳೇದನ್ನ ಮಾಡೇ ಮಾಡ್ತಾರೆ. ದಯವಿಟ್ಟು ಒಂದು ಲೈಕ್ ಕೊಡೋ ಮುಖಾಂತರ ಒಬ್ಬರು ಕಷ್ಟಕ್ಕೆ ನೆರವಾಗಿ ಅಂತ ಕೇಳ್ಕೊಳ್ತೀನಿ. ಒಂದು ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ ಗಾಯ್ಸ್, ಓಕೆನಾ? ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆಯೇ ಹೊಸದಾಗಿ ನೋಡ್ತಾ ಇರೋರು ಕೇಳ್ಬೋದು, ಯಾವ ರೀತಿ ಮೇಡಮ್ ನಾವೊಂದು ಲೈಕ್ ಕೊಡೋದ್ರಿಂದ ಇನ್ನೊಬ್ರು ಕಷ್ಟಕ್ಕೆ ನೆರವಾಗ್ತೀವಿ ಅಂತ ಕೇಳ್ಬೋದು. ಅಂದರೆ ಗಾಯ್ಸ್, ನಿಮ್ಮ ಒಂದು ಲೈಕಿಂದ ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ, ಆಯಿತಾ? ಅಂದರೆ ತುಂಬ ಜನ ಕಷ್ಟದಲ್ಲಿ ಇರ್ತಾರೆ, ಈ ರೀತಿ ರೆಮಿಡಿಗಳನ್ನ ಹುಡುಕ್ತಾ ಇರ್ತಾರೆ. ಯಾವ ರೀತಿ ನಮ್ಮ ಕಷ್ಟಗಳನ್ನ ಕಳ್ಕೊಳ್ಳಿಕ್ಕೆ ನಾವು ಯಾವ್ಯಾವ ರೀತಿ ಪೂಜೆಗಳನ್ನ ಮಾಡಬೇಕು, ಯಾವ್ಯಾವ ರೀತಿ ರೆಮಿಡಿಗಳನ್ನ ಮಾಡಬೇಕು ಅಂತ ಹುಡುಕ್ತಾ ಇರ್ತಾರೆ ಅಲ್ವಾ? ಅಂಥವರಿಗೆ ಈ ಒಂದು ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ, ಆಯಿತಾ? ಅಟ್ಲೀಸ್ಟ್ ಅವ್ರಿಗೆ ಈ ವಿಡಿಯೋ ಸಿಕ್ಕಿ ಅವ್ರ ಕಷ್ಟಗಳನ್ನ ಕಳ್ಕೊಳ್ಳಿ ರೆಮಿಡಿಗಳನ್ನ ಮಾಡ್ಕೊಳ್ಳೋ ಮುಖಾಂತರ, ಓಕೆನಾ? ಅಷ್ಟೇ ಗೈಸ್, ಬೇರೆ ಏನೂ ಉದ್ದೇಶ ಇಲ್ಲ ನಂದು. ಅಂದರೆ ವ್ಯೂಸ್ಗಾಗಲಿ ಲೈಕ್ಸ್ಗಾಗಲಿ ಇಲ್ಲ ಕಮೆಂಟ್ಸ್ಗಾಗಲಿ ಹೇಳ್ತಾ ಇಲ್ಲ. ಸೊ ದಯವಿಟ್ಟು ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರು ಕಷ್ಟಕ್ಕೆ ನೆರವಾಗಿ. ಸೊ ಬನ್ನಿ, ತಡ ಮಾಡ್ದೇ ಇವತ್ತೊಂದು ರೆಮಿಡಿ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇವಾಗ ಆಷಾಢ ಮಾಸ ನಡೀತಾ ಇದೆ ಅಲ್ವಾ? ಈಗ ನಾಳೆ ಬಂದು ಎರಡನೇ ಆಷಾಢ ಶುಕ್ರವಾರ ಇರುತ್ತೆ ಅಲ್ವಾ? ಸೊ ನೀವೇನು ಮಾಡಬೇಕು ಅಂತಂದರೆ, ನಾನು ಹೇಳುವಂತಹ ಈ ಕೆಲವೊಂದು ವಸ್ತುಗಳನ್ನ ನೀವು ನಾನು ಹೇಳುವಂಥ ರೀತಿಯಲ್ಲಿ ನೀವು ಮಾಡಿದ್ರೆ ನಿಜವಾಗ್ಲೂ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಎಂಥ ಸಮಸ್ಯೆಗಳಿದ್ದರೂ ಕೂಡ ಅದಕ್ಕೆ ಪರಿಹಾರ ಅನ್ನೋದು ನಿಜವಾಗ್ಲೂ ಸಿಗುತ್ತೆ ಗಾಯ್ಸ್, ಓಕೆನಾ? ಯಾವ ರೀತಿ ಅಂತ ಅಂದರೆ, ಈ ಒಂದು ಪದಾರ್ಥಗಳಿಗೆ ಓಕೆನಾ ತುಂಬಾ ಅಷ್ಟೊಂದು ಶಕ್ತಿ ಇದೆ, ಸರಿನಾ? ಸೊ ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ಈಗ ಆಷಾಢ ಮಾಸದ ಎರಡನೇ ಶುಕ್ರವಾರ ದಿನವೇ ನೀವು ಈ ಕೆಲವೊಂದು ಅಂದರೆ ಈ ರೆಮಿಡಿಗಳನ್ನ ನೀವು ಮಾಡ್ಕೊಳ್ಬೇಕು, ಈ ಕೆಲವೊಂದು ಪದಾರ್ಥಗಳನ್ನ ಸೇರಿಸ್ಕೊಂಡು, ಓಕೆನಾ? ಸೊ ಬೆಳಿಗ್ಗೆ ಬೇಗನೆ ಎದ್ದೇಳಿ, ಆದಷ್ಟು ನಾನು ಹೇಳೋ ಥರನೇ ಗಾಯ್ಸ್, ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪೂಜೆನ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು, ಓಕೆನಾ? 4 ಆಷಾಢ ಶುಕ್ರವಾರಗಳಲ್ಲೂ ಕೂಡ ನೀವು ಬ್ರಾಹ್ಮಿ ಮುಹೂರ್ತದಲ್ಲೂ ಮಾಡ್ಕೊಳ್ಬಹುದು. ಇಲ್ಲಪ್ಪ ನಮಗೆ ಅಷ್ಟೊತ್ತಿಗೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋರು ಅಟ್ಲೀಸ್ಟ್ 8 ಗಂಟೆ ಒಳಗಡೆನಾದ್ರೂ ಪೂಜೆನ ಮುಗಿಸ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ, ಓಕೆನಾ? ಸೊ ಮನೆ ಒರೆಸ್ಬೇಕಾದ್ರೆ ಸ್ವಲ್ಪ ಕಲ್ಲುಪ್ಪು ಹಾಗೆಯೇ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮನೆನ ಒರೆಸ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ಜೊತೆಗೆ ಗೈಸ್, ನೀವು ಸ್ನಾನ ಮಾಡುವಂಥ ನೀರಿಗೂ ಕೂಡ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಕಲ್ಲುಪ್ಪನ್ನ ಬೆರೆಸ್ಕೊಂಡು ನೀವು ಸ್ನಾನ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು, ಓಕೆನಾ? ಹಾಗೆಯೇ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳಿ, ನೈಟೇ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಸುಮ್ಮನೆ ತಿಂದಿದ್ದೆಲ್ಲ ಅಲ್ಲಲ್ಲೇ ಬಿಟ್ಬಿಡೋದು, ಸಿಂಕಲ್ ಪಾತ್ರೆಗಳನ್ನ ಹಾಗಾಗಿ ಇಟ್ಟುಬಿಡೋದು, ಕ್ಲೀನ್ ಮಾಡದೇ ಇರೋದು, ಈ ರೀತಿ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಆಯಿತಾ? ಒಂದು ದಾರಿದ್ರ್ಯ ದೇವತೆನ ಮನೆ ಒಳಗಡೆ ಇದ್ದಾರೆ ಅಂತ ಅಂದರೆ, ದಾರಿದ್ರ್ಯ ದೇವತೆ ಮನೆ ಒಳಗಡೆ ಇದೆ ಅಂದರೆ ನಿಮಗೆ ಕಷ್ಟಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಹಣಕ್ಕೆ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ, ಆರೋಗ್ಯದ ಸಮಸ್ಯೆ ಅನ್ನೋದು ಕಾಡ್ತಾ ಇರುತ್ತೆ, ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇರುತ್ತೆ, ಗಂಡ ಹೆಂಡತಿ ಮಧ್ಯೆ ಜಗಳ ಆಗಿರ್ಬೋದು, ಮಕ್ಕಳ ಮಧ್ಯೆ ಜಗಳ ಆಗಿರ್ಬೋದು, ಮಕ್ಕಳು ಹೇಳಿದ ಮಾತು ಕೇಳದೇ ಇರುವಂಥದ್ದು, ಬರೀ ಎಲ್ಲ ನೆಗೆಟಿವಿಟಿನೇ ತುಂಬಿಕೊಂಡಿರುತ್ತೆ ಗೈಸ್ ಮನೆ ತುಂಬ, ಓಕೆನಾ? ಒಂದು ದಾರಿದ್ರ್ಯ ದೇವತೆ ಇದ್ದರೆ ಅದೇ ರೀತಿ. ಸೊ ನೀವೇನು ಮಾಡಬೇಕು ಅಂತಂದರೆ, ದಾರಿದ್ರ್ಯ ದೇವತೆನ ಮನೆ ಒಳಗಡೆ ಕರ್ಸ್ಕೊಳ್ಳೋ ರೀತಿ ನೀವು ಮಾಡ್ಕೊಳಕ್ಕೆ ಹೋಗಬಾರ್ದು, ಸರಿನಾ? ಬೆಡ್ಡೆಲ್ಲ ಎದ್ದ ತಕ್ಷಣ ಅಲ್ಲಲ್ಲೇ ಬೆಡ್ಶೀಟೆಲ್ಲ ಮಡ್ಚಿಡದೆ ಅಲ್ಲಲ್ಲೇ ಬಿಟ್ಬಿಡೋದು, ಕಸ ಗುಡಿಸ್ದೇ ಇರೋದು, ಇಲ್ಲ ಕಸ ಗುಡಿಸ್ತೇನೆ ಮನೆ ಒರೆಸ್ಕೊಂಬಿಡೋದು, ಮೂಲೆಯಲ್ಲಿ ಅಲ್ಲಲ್ಲೇ ಕಸ ಇರುತ್ತೆ, ಧೂಳೆಲ್ಲ ಅಲ್ಲೇ ಮೇಲ್ಗಡೆ ಕೆಳಗಡೆ ಎಲ್ಲ ಅಲ್ಲಲ್ಲೇ ಇರುತ್ತೆ. ಈ ರೀತಿ ಅಂತೂ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಆದಷ್ಟು ನೀವು ಕ್ಲೀನಾಗಿ ಇಟ್ಕೊಳ್ಳಿ ಮನೇನ, ಸರಿನಾ? ಮನೇನ ಕ್ಲೀನಾಗಿ ಇಟ್ಕೊಳ್ಳೋದ್ರ ಜೊತೆಗೆ ನೀವು ಈ ರೀತಿ ರೆಮಿಡಿಗಳನ್ನ ಮಾಡ್ಕೊಳ್ಳೋದ್ರಿಂದ ಕೂಡ ಒಂದು ದಾರಿದ್ರ್ಯ ಅನ್ನೋದು ಮನೆಯಿಂದ ಹೊರಗಡೆ ಹೋಗುತ್ತೆ, ಓಕೆನಾ? ಸೊ ಮಾತೆ ಮಹಾಲಕ್ಷ್ಮಿನ ನೀವು ಮನೆ ಒಳಗಡೆ ಬರ್ಸ್ಕೊಳ್ಬೇಕು ಅಂತಂದರೆ ಕೆಲವೊಂದು ನಿಯಮಗಳನ್ನ ನೀವು ಪಾಲಿಸಬೇಕಾಗತ್ತೆ, ಸರಿನಾ? ಮನೆನ ಕ್ಲೀನಾಗಿ ಇಟ್ಕೊಳ್ಳೋದ್ರ ಜೊತೆಗೆ ನೀವು ಮಾತೆ ಮಹಾಲಕ್ಷ್ಮಿಗೆ ಕೆಂಪು ಬಣ್ಣದ ಹೂವನ್ನ ಅರ್ಪಿಸೋದು, ಹಾಗೆಯೇ ಕೆಂಪು ಬಣ್ಣದ ಹಸಿರು ಬಣ್ಣದ ಬಟ್ಟೆಗಳನ್ನ ತೊಟ್ಕೊಂಡು ಪೂಜೆ ಮಾಡುವಂಥದ್ದು. ಬೆಲ್ಲ ಅಂದರೆ ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು. ಬೆಲ್ಲದ ಯಾವುದಾದ್ರೂ ಒಂದು ನೈವೇದ್ಯಕ್ಕೆ ಸಿಹಿನ ಮಾಡಿಡುವಂಥದ್ದು. ಜೊತೆಗೆ ಹೊಸ್ಲೂ ಅಷ್ಟೇ, ಹೊಸ್ಲಲ್ಲಿ ಅರಿಶಿನ ಕುಂಕುಮ ಎಲ್ಲ ಹಾಕಿ ಹೂವನ್ನೆಲ್ಲ ಮುಡಿಸಿ ರಂಗೋಲಿಗಳನ್ನು ಹಾಕಿ, ಈಗ ಮನೆ ಒಳಗಡೆ ಎಂಟ್ರಿ ಕೊಡ್ತಾ ಇದೆ ದೇವರು ಅಂದ ತಕ್ಷಣ ಹೊಸ್ಲೇ ಮೇನು ಅಲ್ವಾ? ಸೊ ಹೊಸ್ಲನ್ನ ನೀಟಾಗಿ ಇಟ್ಕೊಳ್ಳಿ, ಕ್ಲೀನಾಗಿ ಪೂಜೆ ಮಾಡ್ಕೊಳ್ಳಿ, ಹೊಸ್ಲಿಗೆ ರಂಗೋಲಿಗಳನ್ನು ಹಾಕಿ. ದೇವಿ ಖಂಡಿತವಾಗ್ಲೂ ಹೊಳಿತಾಳೆ ಗಾಯ್ಸ್, ಓಕೆನಾ? ಸೊ ಈ ರೀತಿ ಹಾಗೆಯೇ ಕಿಚನಲ್ಲೂ ಅಷ್ಟೇ ನೀವು ಮಸಾಲೆ ಐಟಮ್ಗಳು ಖಾಲಿ ಆಗದಿರೋ ರೀತಿ ನೋಡ್ಕೋಬೇಕು. ಅಕ್ಕಿ, ಉಪ್ಪು, ಹುಣಸೆಹಣ್ಣು, ಅರಿಶಿನ ಇವೆಲ್ಲ ಕೂಡ ಖಾಲಿ ಆಗಬಾರ್ದು, ಆ ರೀತಿ ನೀವು ನೋಡ್ಕೊಳ್ಬೇಕು, ಸರಿನಾ? ಈ ರೀತಿಯೆಲ್ಲ ನೀವು ಮಾಡ್ತಾ ಹೋಗೋದ್ರಿಂದ ಖಂಡಿತವಾಗ್ಲೂ
ದೇವಿ ನಿಮಗೆ ಖಂಡಿತವಾಗ್ಲೂ ಹೊಲಿತಾರೆ, ಸರಿನಾ? ಸೊ ಬನ್ನಿ ಇವತ್ತಿಂದ ರೆಮಿಡಿ ಬಗ್ಗೆ ಮಾತಾಡೋಣ. ಈಗ ಆಷಾಢ ಶುಕ್ರವಾರ ಇದೆ ಅಲ್ವಾ, ಮನೆಯಲ್ಲಿ ಬೆಳಿಗ್ಗೆನೇ ಪೂಜೆನೆಲ್ಲ ಮುಗಿಸ್ಕೊತೀರ, ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಬೆಳಿಗ್ಗೆನೇ ಪೂಜೆನ ಮುಗಿಸ್ಕೊತೀರ, ಹೌದಲ್ವಾ? ಸೊ ಎಲ್ಲ ಮುಗಿಸ್ಕೊಂಡು ಆದಮೇಲೆ ನೀವು ನಾನು ಹೇಳುವಂತಹ ಈ ಒಂದು ರೆಮಿಡಿನ ಮಾಡ್ಕೊಳ್ಬೇಕಾಗತ್ತೆ. ಈ ಒಂದು ರೆಮಿಡಿನ ನೀವು ಅಕ್ಕಿ ಡಬ್ಬದಲ್ಲಿ ಮಾಡ್ಕೊಳ್ಬೇಕು, ಸರಿನಾ? ಅಕ್ಕಿ ನೀವು ಮಾಮೂಲಿ ಡಬ್ಬದಲ್ಲಿ ಹಾಕಿ ಇಟ್ಟೇ ಇರ್ತೀರ ಅಲ್ವಾ, ಅದ್ರ ಜೊತೆಗೆ ನೀವೇನು ಮಾಡಬೇಕು ಅಂತ ಅಂದರೆ ಗಾಯ್ಸ್, ಈ ಪದಾರ್ಥಗಳನ್ನ ನೀವು ಸೇರಿಸ್ಕೊಳ್ಬೇಕು, ಸರಿನಾ? ಇಲ್ಲಿ ನೋಡಿ, ನಾನು 5 ಏಲಕ್ಕಿನ ತೊಗೊಂಡಿದ್ದೀನಿ. ಹಣನ ಮ್ಯಾಗ್ನೆಟ್ ಥರ ಎಳೆಯುವಂಥ ಶಕ್ತಿ ಈ ಏಲಕ್ಕಿಗೆ ಇದೆ ಅಲ್ವಾ. ಸೊ 5 ಏಲಕ್ಕಿನ ತೊಗೊಳ್ಳಿ, ಜೊತೆಗೆ 5 ಲವಂಗನ ತೊಗೊಳ್ಬೇಕು. ನೋಡಿ ಇಲ್ಲಿ 5 ಲವಂಗನ ತೊಗೊಂಡಿದ್ದೀನಿ. ಲವಂಗ ಮೊಗ್ಗಿರೋದನ್ನ ಕ್ಲೀನಾಗಿ ನೋಡ್ಕೊಂಡು ತೊಗೊಳ್ಳಿ. ಹಾಗೆಯೇ ಏಲಕ್ಕಿನೂ ಅಷ್ಟೇ ಗ್ರೀನ್ ಕಲರ್ ಇರಬೇಕು, ಜೊತೆಗೆ ಒಡೆದೋಗಿರಬಾರ್ದು, ಆ ರೀತಿ ನೋಡ್ಬಿಟ್ಟು ತೊಗೋಬೇಕು. ಲವಂಗನೂ ಅಷ್ಟೇ, ಮನೆಯಲ್ಲಿ ಹಣನ ಧನಾಗಮನ ಆಗಲಿಕ್ಕೆ, ಧನಪ್ರಾಪ್ತಿ ಆಗಲಿಕ್ಕೆ ಲವಂಗ ಹೆಲ್ಪ್ ಮಾಡುತ್ತೆ, ಸರಿನಾ? ಸೊ ಅದಕ್ಕೆ ನಾನಿಲ್ಲಿ 5 ಲವಂಗನ ತೊಗೊಂಡಿದ್ದೀನಿ. ಒಂದೇ ಒಂದು ಅರಿಶಿಣದ ಕೊಂಬನ್ನು ನಾನಿಲ್ಲಿ ತೊಗೊಂಡಿದ್ದೀನಿ, ಸರಿನಾ? ಅರಿಶಿಣದ ಕೊಂಬು ಅಂದರೆ ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು. ಅರಿಶಿಣ ಅಂತಂದರೆ ದೇವಾನುದೇವತೆಗಳಿಗೆ ತುಂಬಾ ಪ್ರಿಯವಾದಂಥದ್ದು, ಸರಿನಾ? ನಾನಿಲ್ಲಿ ಅರಿಶಿಣದ ಕೊಂಬನ್ನು ಇಲ್ಲಿ ಒಂದೇ ಒಂದು ತೊಗೊಂಡಿದ್ದೀನಿ. ಜೊತೆಗೆ 5 ರೂಪಾಯಿ ಕಾಯಿನ್ನ ನಾನು ತೊಗೊಂಡಿದ್ದೀನಿ. 5 ತೊಗೋಬೇಕು, ಯಾಕಂದರೆ 5ನ ನಾವು ಪಂಚಭೂತಗಳಿಗೆ ಹೋಲಿಸ್ತೀವಿ ಅಲ್ವಾ. 5ರಿಂದ ನೀವು ಎಲ್ಲನೂ ಕೂಡ ಪಡ್ಕೊಳ್ಬೋದು, ಪ್ರತಿಯೊಂದು ಕೂಡ ನೀವು ಪಂಚಭೂತಗಳಿಂದ ಪಡ್ಕೊಳ್ಬೋದು, ಸರಿನಾ? ಸೊ 5 ರೂಪಾಯಿ ಕಾಯಿನ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ಈಗ ಬನ್ನಿ ಯಾವ ರೀತಿ ಈ ಒಂದು ರೆಮಿಡಿನ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಈ ರೀತಿ ಒಂದು ನೋಡಿ, ಇಲ್ಲಿ ಬಿಳಿ ಬಣ್ಣದ ಬಟ್ಟೆನ ತೊಗೊಳ್ಳಿ, ಸರಿನಾ? ಬಿಳಿ ಬಣ್ಣದ ಬಟ್ಟೆಯನ್ನು ಕ್ಲೀನಾಗಿರೋದನ್ನ ತೊಗೋಬೇಕು, ಸರಿನಾ? ನಾನು ಇದನ್ನು ಆಲ್ರೆಡಿ ಅಂತಂದರೆ ನಾನು ಇದು ಮಾಡಿ ಹಾಕಿದ್ದೆ, ಅಂದರೆ ರೆಮಿಡಿನ ಮಾಡ್ಕೊಂಡಿದ್ದೆ. ಅದಾದಮೇಲಿಂದ ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಈ ಒಂದು ಬಟ್ಟೆನ ಇಟ್ಕೊಂಡಿದ್ದೀನಿ ಅಷ್ಟೇ, ಓಕೆನಾ? ಕ್ಲೀನಾಗಿರಬೇಕು. ಇದಕ್ಕೆಲ್ಲ ಅರಿಶಿಣನ ಲೇಪನ ಮಾಡ್ಕೊಳ್ಳಿ. ಅರಿಶಿಣದ ಬಟ್ಟೆನ ನೀವು ಮಾಡ್ಕೊಳ್ಬೇಕು, ಸರಿನಾ? ಮಾಡ್ಕೊಂಡಾದಮೇಲೆ ಗಾಯ್ಸ್, ನೀವು ಇದರೊಳಗಡೆಗೆ ನಾನಿಲ್ಲಿ ತೋರಿಸ್ತಿದ್ದೀನಲ್ಲ, ಇದನ್ನೆಲ್ಲ ನೀವು ಇದರೊಳಗಡೆಗೆ ಸೇರಿಸ್ಕೊಳ್ಬೇಕಾಗತ್ತೆ. ಈ ಥರ ಎಲ್ಲ ಸೇರಿಸ್ಕೊಂಡು ಗಾಯ್ಸ್, ನೀವು ಒಂದು ಗಂಟು ಥರ ಮಾಡ್ಕೊಳ್ಬೇಕು, ಸರಿನಾ? ಗಂಟನ್ನ ಮಾಡ್ಕೊಳ್ಳಿ, ಫುಲ್ಲು ಗಂಟು ಹಾಕೊಳ್ಳಿ. ಇದಕ್ಕೆ ಗಂಟು ಹಾಕೊಂಡ್ಬಿಟ್ಟು ನೀವು ಪೂಜೆ ಎಲ್ಲ ಮನೆಯಲ್ಲಿ ಮುಗಿಸ್ಕೊತೀರ ಅಲ್ವಾ. ಮುಗಿಸ್ಕೊಂಡು ಆದಮೇಲೆ ಗಾಯ್ಸ್, ಇದನ್ನು ಕೂಡ ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ಒಂದು ತಟ್ಟೆನ ತೊಗೊಂಡು ಇದನ್ನು ಕೂಡ ಇಡಬೇಕು. ಜೊತೆಗೆ ಇಟ್ಟುಬಿಟ್ಟು ಇದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿಬಿಟ್ಟು ಇದಕ್ಕೆ ಒಂದು ಕೆಂಪು ಬಣ್ಣದ ಹೂವನ್ನು ಕೂಡ ಮುಡಿಸ್ಬಿಟ್ಟು ನೀವು ದೇವಿಗೆ ಸಂಕಲ್ಪನ ಮಾಡ್ಕೊಳ್ಬೇಕು, ಸರಿನಾ? ಈ ಒಂದು ರೆಮಿಡಿನ ನಾನು ನನ್ನ ಕಷ್ಟಗಳನ್ನು ಕಳೀಲಿಕ್ಕೋಸ್ಕರ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಒಂದು ದಾರಿದ್ರ್ಯ ಅನ್ನೋದು ಹೋಗ್ಲಿಕ್ಕೋಸ್ಕರ ಮಾಡ್ಕೊಳ್ತಾ ಇದ್ದೀನಿ ತಾಯಿ. ನಮಗೆಲ್ಲ ಭಾಗದಲ್ಲಿ ಎಲ್ಲದರಲ್ಲೂ ಕೂಡ ಒಳ್ಳೆಯದಾಗಲಿ ತಾಯಿ. ಈ ರೀತಿ ನಿಮ್ಮದೇನು ಕಷ್ಟಗಳಿದ್ದಾವೆ ಗಾಯ್ಸ್, ಅದನ್ನು ನೀವು ಕೇಳ್ಕೊಳ್ಳಿ, ಸರಿನಾ? ಕೇಳಿಕೊಂಡು ಸಂಕಲ್ಪನ ಮಾಡಿಕೊಂಡು ಪ್ರತಿಯೊಂದು ರೆಮಿಡಿ ಮಾಡಬೇಕಾದ್ರೂ ಕೂಡ ನೀವು ಸಂಕಲ್ಪ ಅನ್ನೋದನ್ನ ಮಾಡ್ಕೊಳ್ಬೇಕಾಗತ್ತೆ, ಸರಿನಾ? ಸಂಕಲ್ಪನ ಮಾಡಿಕೊಂಡು ದೇವಿನ ಕೇಳಿಕೊಂಡು ನೀವು ಇದನ್ನು ತೊಗೊಂಡೋಗ್ಬಿಟ್ಟು ಈ ಬಟ್ಟೆನ, ಓಕೆನಾ? ಈ ಬಟ್ಟೆನ ತೊಗೊಂಡೋಗ್ಬಿಟ್ಟು ನೀವು ಎಲ್ಲಿ ಅಕ್ಕಿನ ಇಡ್ತೀರ, ಆಯಿತಾ? ಎಲ್ಲ ದೊಡ್ಡ ದೊಡ್ಡ ಬಾಕ್ಸ್ಗಳಲ್ಲಿ ಡಬ್ಬಗಳಲ್ಲಿ ಇಟ್ಕೊಂಡಿರ್ತೀರ ಅಲ್ವಾ, ಅದರೊಳಗಡೆ ತೊಗೊಂಡೋಗ್ಬಿಟ್ಟು ಈ ಬಟ್ಟೆನ ಒಳಗಡೆಗೆ ಫುಲ್ಲು ಕೆಳಗಡೆ ಇಟ್ಟುಬಿಡಿ, ಸರಿನಾ? ನೀವು ಎಷ್ಟು ದಿನಕ್ಕೊಮ್ಮೆ ಚೇಂಜ್ ಮಾಡಬೇಕು ಮೇಡಮ್ ಅಂತ ನೀವು ಕೇಳ್ಬೋದು. ಅಕ್ಕಿ ಆ ಡಬ್ಬದಲ್ಲಿ ಖಾಲಿ ಆಗಬೇಕು, ಆಯಿತಾ? ಇನ್ನೇನೋ ಸ್ವಲ್ಪ ಇದೆ ಅಂದಾಗ ಇದು ಕಾಣಿಸುತ್ತೆ ಅಲ್ವಾ, ಫುಲ್ ಕೆಳಗಡೆಗೆ ಇಟ್ಬಿಡಿ. ಇದನ್ನು ಅಕ್ಕಿ ಒಳಗಡೆ ಫುಲ್ ಕೆಳಗಡೆ ಇಟ್ಬಿಡಿ. ಇನ್ನೊಂದು ಸ್ವಲ್ಪ ಇದೆ ಅಕ್ಕಿ ಅನ್ನುವಾಗ ನೀವು ಇದನ್ನೆಲ್ಲನೂ ಕೂಡ ತೆಗೆದುಬಿಡಿ, ಈ ಗಂಟನ್ನು, ಸರಿನಾ? ಗಂಟನ್ನು ತೆಗೆದುಬಿಟ್ಟು ನೀವು ಈ ಕಾಯಿನ್ನ ನೀವೇನು ಮಾಡಬೇಕು ಅಂತ ಅಂದರೆ, ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಇದನ್ನು ತೊಗೊಂಡೋಗ್ಬಿಟ್ಟು ಹಾಕ್ಬಿಡಿ, ಸರಿನಾ? ಇನ್ನು ಮಿಕ್ಕಿದು ಇದೆಲ್ಲನೂ ಕೂಡ ನೀವು ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಒಂದು ಮರದ ಹತ್ರ ಹಾಕ್ಬಿಡಿ, ಸರಿನಾ? ಎಗೇನ್ ನೀವು ಅದನ್ನೇ ನೀವು ರಿಪೀಟ್ ಮಾಡ್ಕೋಬೇಕಾಗತ್ತೆ, ಸರಿನಾ? ಮತ್ತು ಇದೇ ಥರ ಬಟ್ಟೆ ತೊಗೊಂಡು ನೀವು ಇದೇ ಬಟ್ಟೆನ ಯೂಸ್ ಮಾಡ್ಕೊಳ್ಬೋದು. ಇದಕ್ಕೆ ಅರಿಶಿನ ಹಾಕ್ಬಿಟ್ಟು ಈ ಪದಾರ್ಥಗಳೆಲ್ಲ ಇಟ್ಬಿಟ್ಟು ಮತ್ತೆ ಅಕ್ಕಿ ಒಳಗಡೆ ಇಡಬೇಕಾಗತ್ತೆ, ಸರಿನಾ? ಈ ರೀತಿ ನೀವು ಅಕ್ಕಿ ಒಳಗಡೆ ಮಾಡ್ಕೊಳ್ಳಿ ಗಾಯ್ಸ್, ಖಂಡಿತವಾಗ್ಲೂ ನೋಡಿಬೇಕಾದ್ರೆ ನೀವೇ ಆಶ್ಚರ್ಯ ಪಡ್ತೀರ. ಆ ರೀತಿ ನಿಮಗೆ ಮನೆಯಲ್ಲಿ ಒಂದು ಬದಲಾವಣೆನ ಕಾಣ್ತೀರಾ ನೀವು, ಸರಿನಾ? ಈ ರೆಮಿಡಿನ ಮಾಡ್ಕೊಂಡಾದ್ಮೇಲೆ ನಿಮಗೆ ಗೊತ್ತಾಗುತ್ತಲ್ವಾ ಯಾವ್ಯಾವ ರೀತಿ ನಿಮಗೆ ಮನೆಯಲ್ಲಿ ಬದಲಾವಣೆ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ನಿಮಗೆ ಆಶ್ಚರ್ಯ ಆಗುತ್ತೆ, ಹೌದು ಮೇಡಮ್, ನೀವು ಹೇಳುವಂಥ ರೆಮಿಡಿಗಳು ನಮಗೆ ಯೂಸ್ಫುಲ್ ಆಗ್ತಿದೆ ಅಂತ ಸುಮಾರು ಜನ ಕಮೆಂಟ್ ಮಾಡ್ತಿದ್ದೀರಾ. ಅವ್ರ ಜೊತೆಗೆ ನೀವು ಕೂಡ ನನಗೆ ಕಮೆಂಟ್ನ ಮಾಡ್ತೀರಾ. ಹೌದು ಮೇಡಮ್, ಈ ರೀತಿ ಅಕ್ಕಿದು ನಾನು ಮಾಡಿದೆ, ನಂಗೆ ತುಂಬಾ ಒಂದು ಗುಡ್ ರಿಸಲ್ಟ್ ಸಿಕ್ಕಿದೆ ಮೇಡಮ್ ಅಂತ ನೀವೇ ನನಗೆ ಕಮೆಂಟ್ನ ಖಂಡಿತವಾಗ್ಲೂ ಮಾಡ್ತೀರಾ ಗಾಯ್ಸ್, ಓಕೆನಾ? ಸೊ
ನಾನು ಪ್ರತಿ ಸಲ ಹೇಳ್ದಂಗೆ ಒಂದು ನಂಬಿಕೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆದಷ್ಟು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ನಿಮಗೆ ಗುಡ್ ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ. ಓಕೆನಾ? ಯಾಕಂದರೆ ಇಲ್ಲಿ ನಾನು ತೋರಿಸಿರುವಂಥ ಪದಾರ್ಥಗಳಿಗೆ ಅಷ್ಟೊಂದು ಶಕ್ತಿ ಇದೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ನಾನು ಆಗಲೇ ಹೇಳ್ದಂಗೆ ಆದಷ್ಟು ಮನೆನ ನೀಟಾಗಿ ಇಟ್ಕೊಳ್ಳಿ, ಸ್ವಚ್ಛತೆ ಎಲ್ಲಿರುತ್ತೋ ಮತ್ತು ಮಹಾಲಕ್ಷ್ಮಿಯಲ್ಲಿ ಖಂಡಿತವಾಗ್ಲೂ ನೆಲೆಸಿರ್ತಾರೆ. ಹಾಗೆಯೇ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಸರಿನಾ? ಹಾಗೆಯೇ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆನಾ? ಸೊ ಕಮೆಂಟಲ್ಲಿ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕೇಳಿ. ಹಾಗೆಯೇ ಸುಮಾರು ವೀಡಿಯೋಸ್ ಮಾಡಿ ಹಾಕಿದ್ದೀನಿ, ಅದರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಒಮ್ಮೆ ಚೆಕ್ ಮಾಡ್ಕೊಳ್ಳಿ, ಅದನ್ನು ಚೆಕ್ ಮಾಡಿಕೊಂಡು ನೀವು ಕೂಡ ನಂಬಿಕೆ ಇಟ್ಟು ಈ ರೀತಿ ರೆಮಿಡಿಗಳನ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕಷ್ಟಗಳು ಕಳೆಯುತ್ತೆ ಗಾಯ್ಸ್. ಓಕೆನಾ? ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಮತ್ತು ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸಲಿ. ನಿಮ್ಗೆ ಎಂಥದೇ ಕಷ್ಟ ಇದ್ದರೂ ಕೂಡ ಅದು ಕಳೆದೋಗ್ಲಿ ಅಂತ ನಾನು ಕೂಡ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.